ಜನ್ಮದಿನದ ಸಂಭ್ರಮದಲ್ಲಿ ಕೋಲಾರ ಅಭಿವೃದ್ಧಿ ಹರಿಕಾರ ಆರ್ ವರ್ತೂರು ಪ್ರಕಾಶ್. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರುಷ ಹರುಷ. ಹೌದು ವೀಕ್ಷಕರೇ, ಇಂದು ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು, ಕೋಲಾರ ಅಭಿವೃದ್ಧಿ ಹರಿಕಾರರು, ಹಿಂದುಳಿದ ವರ್ಗಗಳ ಹರಿಕಾರರು ಆದಂತಹ ಆರ್ ವರ್ತೂರು ಪ್ರಕಾಶ್ ಹಾಗೂ ಅವರ ಸುಪುತ್ರ ಯುವ ರಾಜಕಾರಣಿ ತೇಜಸ್ ವರ್ತೂರು ಪ್ರಕಾಶ್ ಅವರ ಜನ್ಮದಿನ ಆಚರಣೆಯನ್ನ ತಮ್ಮ ಆಪ್ತರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಅದ್ದೂರಿಯಾಗಿ ಸಂಭ್ರಮದಿಂದ ಆಚರಿಸಿದರು. ಇಂದು ಮುಂಜಾನೆ ತನ್ನ ಬೆಂಗಳೂರಿನ ನಿವಾಸದ ಡಾಲರ್ಸ್ ಕಾಲೋನಿಯಲ್ಲಿ ವರ್ತೂರು ಯುವ ಸೇನೆ ವತಿಯಿಂದ ಆಯೋಜಿಸಿದ್ದ ಅದ್ದೂರಿ ಜನ್ಮದಿನದ ಸಂಭ್ರಮದಲ್ಲಿ ಪಾಲ್ಗೊಂಡ ಅವರು ನಂತರ ತನ್ನ ಸ್ವಗ್ರಾಮವಾದ ವರ್ತೂರಿನಲ್ಲಿ ತನ್ನ ಸ್ನೇಹಿತರ ಹಾಗೂ ಅಭಿಮಾನಿಗಳ ಜೊತೆಗೂಡಿ ಕೇಕ್ ಕತ್ತರಿಸುವ ಮೂಲಕ ಜನ್ಮದಿನ ಆಚರಣೆ ಮಾಡಿದರು. 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. 100 ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನಂತರ ಕೋಲಾರಕ್ಕೆ ತೆರಳುತ್ತಾ ಇದ್ದ ಅವರನ್ನ ರಾಮಚಂದ್ರ ಚೆಕ್ ಪೋಸ್ಟ್ ಬಳಿ ತನ್ನ ಬೆಂಬಲಿಗರು, ಮುಖಂಡರು, ಅಭಿಮಾನಿಗಳು ಸ್ವಾಗತಿಸಿ ಜನ್ಮದಿನದ ಶುಭಾಶಯ ಕೋರಿದರು. ನೀ ನುಡಿದರೆ ಹೊನ್ನುಡಿಯದು ಮರು ನುಡಿಯುವರಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವರಿಲ್ಲ. ಸಿಡಿದದ್ದು ನಿಂತರೆ ಎದುರಾಳಿಗೆ ಉಳಿವಿಲ್ಲ, ಅನ್ಯಾಯ ಕಂಡರೆ ಯಾರಿರಲಿ ಸಹಿಸಲ್ಲ. ಅಣ್ಣ ನಡೆದರೆ ಸಿಂಹದ ಕತ್ತು, ಮಾತು ನುಡಿದರೆ ಸ್ವಾತಿ ಮುತ್ತು. ಕೋಲಾರ ಕ್ಷೇತ್ರದ ಜನರ ಕಾಯುವ ನಮ್ಮೂರ ಹಮ್ಮಿನ ಬಂಗಾರದ ಕಳಶ ವರ್ತೂರು ಪ್ರಕಾಶ್ ಅಣ್ಣ. ಅಣ್ಣ ಅಣ್ಣ ನೀ ನಮ್ಮ ಬಾಳ ಕಣ್ಣ ಕಣ್ಣ ಕಣ್ಣ. ಕೈ ಹಿಡಿದು ನಡೆಸುತ್ತಾರೆ, ಕೋಲಾರ ಕ್ಷೇತ್ರವ ಕಣ್ಣಿಟ್ಟು ಕಾಯುತ್ತಾರೆ. ಅನಂತರ ನರಸಾಪುರದಲ್ಲಿ ತನ್ನ ಅಭಿಮಾನಿಗಳ ಮತ್ತು ಮುಖಂಡರ ಜೊತೆ ಕೇಕ್ ಕತ್ತರಿಸುವ ಮೂಲಕ ಸಂಭ್ರಮ ಹಂಚಿಕೊಂಡ ಅವರು ಕೋಲಾರ ಗ್ರಾಮ ದೇವತೆ ಕೋಲಾರಮ್ಮ ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ವಿಶೇಷವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಜೊತೆ ಶ್ರೀ ಮಹರ್ಷಿ ವಾಲ್ಮೀಕಿರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ವಿಶೇಷ ಗೌರವ ಸಲ್ಲಿಸಿದರು. ಅನಂತರ ಕೋಲಾರ ನಗರದ ತನ್ನ ಕೋಡಿಹಳ್ಳಿ ನಿವಾಸಕ್ಕೆ ತೆರಳಿ ತನ್ನ ಹಿತೈಷಿಗಳು, ಮುಖಂಡರು ಏರ್ಪಡಿಸಿದ್ದ ವೇದಿಕೆಯಲ್ಲಿ ತನ್ನ ಪುತ್ರ ತೇಜಸ್ ವರ್ತೂರು ಪ್ರಕಾಶ್ ಜೊತೆಗೂಡಿ ಕೇಕ್ ಕತ್ತರಿಸುವ ಮೂಲಕ ತನ್ನ ಎಲ್ಲ ಅಭಿಮಾನಿಗಳ ಜೊತೆಗೂಡಿ ಜನ್ಮದಿನದ ಸಂಭ್ರಮ ಹಂಚಿಕೊಂಡರು. ಸುರಿದಂಗೆ ಪ್ರತಿ ಹೆಜ್ಜೆ ಜೇನು ಹರಿದಂಗೆ, ನನ್ನ ಅಣ್ಣ ನಗುತ್ತಾ ಇದ್ರೆ ಸಾಕು ಅದೇ ಅಟ್ಯಾಚ್ಮೆಂಟ್. ಒಂದಿಷ್ಟು ಚಿಂತೆ ಬಾರದಂಗೆ, ಕಣ್ಣೀರು ಕಷ್ಟ ಇಲ್ಲದಂಗೆ, ನನ್ನ ತಮ್ಮ ಮುಂದೆ ಬರಬೇಕು ಅದೇ ನನ್ನ ಸೆಂಟಿಮೆಂಟ್. ಇಡೀ ಲೋಕವೇ ನಮಗೆ ಎದುರಾದರು, ಇಂಥ ಸೋದರರ ಅನುಬಂಧವ ತಡೆಯರು. ಕೊಲಗಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಕೊಂಡು ವಾಲ್ಮೀಕಿ ಮಹರ್ಷಿಗೆ ಮಾಲಾರ್ಪಣೆ ಮಾಡಿ
ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡಿ ಇವತ್ತು ತಡವಾಗಿ ಬಂದಿದ್ದೀನಿ. 12 ಗಂಟೆಗೆ ನಾವು ನಿದ್ದೆ ಮಾಡಿದ್ದು ನಮ್ಮ ಬಂಧು ಎಲ್ಲ ಸ್ನೇಹಿತರು ತಡವಾಗಿ ಬಂದಿದ್ದೆ ಕ್ಷಮಿಸಬೇಕಂತ ಹೇಳ್ತಾ ಹೆಚ್ಚಾಗಿ ವಿಶೇಷ ಏನು ಮಾತಾಡುವಂಥದ್ದಿಲ್ಲ. ತಮಗೆ ಯಾವುದು ಈ ಸದ್ಯಕ್ಕೆ ನಾವೆಲ್ಲ ಕೂಡ ಸಕ್ರಿಯವಾಗಿ ಈ ಸೊಸೈಟಿ ಚುನಾವಣೆಗಳು ನಡೀತಾ ಇದೆ. ಇವತ್ತು ನಾಳೆ ನಾಮಿನೇಷನ್ ವ್ಯಾಪಾರಿ ಸೊಸೈಟಿದು ಮದ್ದೇರಿ ಸೊಸೈಟಿದು ನಿನ್ನೆ ಮತ್ತೆ ನಾವು ಕುತ್ಕೊಂಡು ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿದ್ವಿ. ಚುನಾವಣೆಗಳನ್ನ ಎದುರಿಸತಕ್ಕಂಥದ್ದು ಇನ್ನು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಚುನಾವಣೆ ಬರ್ತಿದ್ದೋ ಎಲ್ಲಾ ಚುನಾವಣೆಗೂ ಕೂಡ ತಾವೆಲ್ಲ ಸನ್ನದ್ಧರಾಗಿರ್ತಕ್ಕಂಥದ್ದು. ವಿಧಾನಸಭೆ ಚುನಾವಣೆ ಕೂಡ ಯಾವುದೇ ಗಳಿಗೆನಲ್ಲಿ ಬರ್ಬೋದು. ಅದನ್ನ ನಾವು ಇಂಥ ದಿವಸ 2 ತಿಂಗಳು 3 ತಿಂಗಳು ಅಂತ ನಿದ್ದೆ ಮಾಡೋಕ್ಕಾಗೋದಿಲ್ಲ. ನಮ್ಮ ಕಾರ್ಯಕರ್ತರು ಸಜ್ಜಾಗಿರ್ಬೇಕು ಅಂತಕ್ಕಂಥ ಕಿವಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ತಾವೆಲ್ಲ ಕೂಡ ಸಕ್ರಿಯವಾಗಿ ರಾಜಕಾರಣದಲ್ಲಿ ಜನರ ಸೇವೆ ಮಾಡತಕ್ಕಂಥ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮಗೂ ಒಂದು ಒಳ್ಳೆಯದಾಗುತ್ತೆ. ತಾವೆಲ್ಲ ನಮ್ಮ ಎಮ್ಮೆಲ್ಲೆ ಪ್ರಸಾದವರ ಅಂತ ಹೇಳಿ ತಾವು ಮನೆಯಲ್ಲಿದ್ರೆ ಗ್ರಾಮಗಳಲ್ಲಿ ಸಂಘಟನೆ ಆಗೋದಿಲ್ಲ. ಹಾಗಾಗಿ ತಾವೆಲ್ಲ ಕಾರ್ಯಕರ್ತರು ಮುಖಂಡರುಗಳು ಸಕ್ರಿಯವಾಗಿರಬೇಕು. ಯಾವುದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಬರುತ್ತೆ. ಈ ಸದ್ಯಕ್ಕೆ ಜೆಡಿಎಸ್ ಬಿಜೆಪಿ ಉತ್ತರಗಳಿಂದ ನಮಗೆ ಎದುರಾಳಿ ಕ್ಷೇತ್ರದಲ್ಲಿ ಯಾಕಂದ್ರೆ ಗ್ರಾಮಗಳಲ್ಲಿ ಕಡಿಮೆ ಕಾಂಗ್ರೆಸ್ ಜೆಡಿಎಸ್ ನಮ್ಮದೇ ನಿನ್ನೆ ವೇಂಬಲನ್ನು ಮತದಾರರದ್ದು ಮಾಡಿದೆ, ಮಧ್ಯದಲ್ಲಿ ಲಿಸ್ಟ್ ಮಾಡಿದೆ. ಅವ್ರದ್ದು ಬಹಳ ಕಡಿಮೆ ಇದೆ ಕಾಂಗ್ರೆಸ್. ಹಾಗಾಗಿ ನಾವೆಲ್ಲರೂ ಪಕ್ಷ ಒಂದಾಗಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗೆ ಹೋದ್ರೆ ನಮ್ಮ ಅಭ್ಯರ್ಥಿಗೆ ಕೇಳ್ತಾರೆ. ತಾವು ಕೂಡ ಸಕ್ರಿಯವಾಗಿ ಇರಬೇಕು ಅಂತಕ್ಕಂಥ ಮಾತಾಡಿ ಸಂದರ್ಭದಲ್ಲಿ ಹೇಳ್ತಾ ತಾವೆಲ್ಲ ಕೂಡ ಈ ಸಂದರ್ಭದಲ್ಲಿ ಬಂದು ಆಶೀರ್ವಾದ ಮಾಡಿದ್ರೆ ನಿಮಗೆಲ್ಲ ಮತ್ತೊಂದು ನಿಮಿಷ ತಾವು ಊಟ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ತನ್ನ ಜನ್ಮದಿನದ ಸಂಭ್ರಮಕ್ಕೆ ಬಂದ ಪ್ರತಿಯೊಬ್ಬರಿಗೂ ಭರ್ಜರಿ ಬಾಡೂಟ, ಬಿರಿಯಾನಿ ಊಟ ಏರ್ಪಡಿಸಿದ್ದು ವಿಶೇಷವಾಗಿತ್ತು. ಇದೇ ಕ್ಷಣದ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಸದಾ ವೀಕ್ಷಿಸಿ ಕ್ರಾಂತಿ ಟಿವಿ ಕರ್ನಾಟಕ. ನಾನು ನಿಮ್ಮ ಅಮೃತ ಗಣೇಶ್.